ದೇಶದ ಎಲ್ಲರ ಚಿತ್ತ ಲಕ್ಕುಂಡಿಯತ್ತ ಸರ್. ಹೌದು. ಅಷ್ಟರ ಮಟ್ಟಿಗೆ ಇವತ್ತು ಲಕ್ಕುಂಡಿ ಖ್ಯಾತಿಯನ್ನು ಪಡ್ಕೊಂಡಿದೆ. ಅದು ಇವತ್ತಿನ ಖ್ಯಾತಿ ಏನಲ್ಲ, ಹಿಂದಿನಿಂದ ಇರುವಂಥದ್ದು. ಹಾಗಾಗಿ ತಿಳಿಸ್ಕೊಡಿ, ಈ ಲಕ್ಕುಂಡಿಯ ಇತಿಹಾಸ ಏನು ಅಂತ. ನೋಡಿ, ಲಕ್ಕುಂಡಿ ಅಂದರೆ ನೀವೀಗಾಗಲೇ ಹೇಳಿದ್ರಿ ಲಕ್ಷ್ಮಿಯ ಹುಂಡಿ ಅಂತೇಳಿ. ಹುಂಡಿ ಅಂದರೆ ನಾವು ದುಡ್ಡಿಡ್ತೀವಲ್ಲ ಆ ಹುಂಡಿ ಅಂತ ತಿಳ್ಕೊಂಡಿದ್ದಾರೆ. ಒಂದು ವಾಸದ ಸ್ಥಳ ಅಂತ ಹೇಳ್ಬೋದು. ಲಕ್ಷ್ಮಿಯ ಆವಾಸ ಸ್ಥಾನ, ಲಕ್ಷ್ಮಿ ಊರು, ಲಕ್ಷ್ಮಿ ನಿವಾಸ ಅಂದರೆ ಸಂಪತ್ತು ಇರುವಂಥ ಊರು ಅಂತೇಳಿ ಅರ್ಥ. ಇದು ಚಾಲುಕ್ಯರ ಕಾಲದಲ್ಲಿ ಚಾಲ್ತಿಗೆ ಬಂತು ಈ ಊರು ಅಂತಲೂ ಹೇಳ್ತಾರೆ. ಮತ್ತು ಪ್ರಾಗೈತಿಹಾಸಿಕ ವಸ್ತುಗಳು ಸಿಕ್ಕಿರೋದು ನೋಡಿದ್ರೆ ಬಹುಶಃ ಒಂದು 3000 ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಅದರ ಕತೆ. ಅಲ್ಲಿ 3000 ಅಥವಾ 4000 ವರ್ಷಗಳಿಂದನೂ ಮನುಷ್ಯರು ವಾಸಿಸ್ತಾ ಇದ್ರು ಅಂತೇಳಿ ನಾವು ಅದರ ಇತಿಹಾಸವನ್ನು ಕೆದಕ್ಬೋದು. ಅದಾದ ನಂತರ ಅದು ಒಂದು ಆಯಕಟ್ಟಿನ ಜಾಗದಲ್ಲಿದೆ. ಮತ್ತು ಸಂಪದ್ಭರಿತವಾದಂಥ ಒಂದು ಊರದು, ಫಲಭರಿತವಾದಂಥ ವಾತಾವರಣ ಅಲ್ಲಿತ್ತು, ಕೃಷಿ ಹೆಚ್ಚಾಗ್ತಿತ್ತು. ಮತ್ತು ಸೈನ್ಯದ ದೃಷ್ಟಿಕೋನದಿಂದನೂ ಕೂಡ ಶತ್ರು ದಾಳಿಯಿಂದ ನೋಡಿದ್ರೆ ಅದು ಆಯಕಟ್ಟಿನ ಜಾಗದಲ್ಲಿ ಅಂದರೆ ಸೆಂಟ್ರ್ ಪ್ಲೇಸಲ್ಲಿ ಇದ್ದಿದ್ದರಿಂದ ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ಅದನ್ನು ಒಂದು ಕಾಲದಲ್ಲಿ ರಾಜಧಾನಿಯನ್ನಾಗೂ ಕೂಡ ಮಾಡ್ಕೊಂಡಿದ್ರು. ಆಮೇಲೆ ಭಾಳ ಮುಖ್ಯವಾಗಿ ಲಕ್ಷ್ಮಿ ಹುಂಡಿ ಅನ್ನೋ ಹೆಸರಿನ ಹಿನ್ನೆಲೆಯಿಂದ ನಾವು ಅದನ್ನು ಚಿಂತನೆ ಮಾಡಿದ್ರೆ ಅಲ್ಲಿ ವಾಣಿಜ್ಯೋದ್ಯಮಿಗಳು ಹೆಚ್ಚಿಗೆ ಇದ್ದರು ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮಲ್ಲಿ ಅಯ್ಯಾವಳೆ 500 ವರ್ತಕರ ಸಂಘ ಅಂತ ಚಾಲುಕ್ಯರ ಕಾಲದಿಂದನೂ ಒಂದು ದೊಡ್ಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಿದ್ದಂಥ ವರ್ತಕರ ಒಂದು ಸಂಘ ಇತ್ತು. ಸೊ ಆ ವರ್ತಕರ ಕೇಂದ್ರ ಸ್ಥಾನವೂ ಕೂಡ ಅದಾಗಿತ್ತು. ಆಮೇಲೆ ಎಲ್ಲಿ ವರ್ತಕರು ಇರ್ತಾರೆ ಅಲ್ಲಿ ಸಂಪತ್ತಿದ್ದೇ ಇರುತ್ತೆ ಸಹಜವಾಗಿ. ಸೊ ಹೀಗಾಗಿ ಈ ಎಲ್ಲ ದೃಷ್ಟಿಕೋನದಲ್ಲಿ ನೋಡಿದಾಗ ಲಕ್ಕುಂಡಿ ಅನ್ನೋದು ಅದು ಆಡು ಭಾಷೆನಲ್ಲಿ ಲಕ್ಕುಂಡಿ ಆಗಿದೆ, ಲಕ್ಷ್ಮಿಯ ಹುಂಡಿ ಅಂತೇಳಿ. ಹುಂಡಿ ಅನ್ನೋದ್ರ ಬಗ್ಗೆ ಸಾಕಷ್ಟು ನಮ್ಮ ಹಳೆ ಮೈಸೂರು ಕಡೆ ನೀವು ಹೋಗ್ಬಿಟ್ರೆ ಹಾಡಿ ಹುಂಡಿ ಅಂತ, ಆ ಥರ ಸಾಕಷ್ಟು ಹುಂಡಿಗಳು ಅಂತ ಊರ ಹೆಸರುಗಳು, ಹಾಡಿ ಅಂತಾರೆ, ಹಳ್ಳಿ ಅಂತಾರೆ, ಪಳ್ಳಿ ಅಂತಾರೆ. ಸೊ ಹೀಗೆ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ. ಹೀಗಾಗಿ ಲಕ್ಷ್ಮಿಯ ಆವಾಸ ಸ್ಥಾನ ಅಂದ್ರೆ ಸಿರಿ ಸಂಪತ್ತಿನಿಂದ ಕೂಡಿದಂಥ ಒಂದು ಊರು ಅಂತ ಹೇಳಿ ಅದನ್ನು ನಾವು ಕರಿತಾ ಇದ್ವಿ. ಆ ಲಕ್ಕುಂಡಿಯನ್ನು ನಾವು ಇವತ್ತು ಉತ್ಖನನ ಮಾಡಿದ್ದಾರೆ. ಯಾವುದೋ ಒಂದು ಹುಡುಗನಿಗೆ ಅವ್ರ ಮನೆ ಪಾಯ ತೊಡುವಾಗ ಚಿನ್ನ ಸಿಕ್ತು ನಿಧಿ ಅಂತ ಹೇಳ್ತಾರೆ. ಸಿಕ್ಕಿದೆ, ಅದು ನಿಜನೂ ಕೂಡ. ಅದನ್ನು ಅವರು ನೋಡಿ ಅಲ್ಲಿ ಇನ್ನೊಂದು ಲಕ್ಷ್ಮಿ ಊರಿನಲ್ಲಿ ಪ್ರಾಮಾಣಿಕರಿದ್ದಾರೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಲ್ವೇ. ಸಾಧಾರಣ ಈ ರೀತಿ ನಿಧಿ ಸಿಕ್ಕಿದ್ರೆ ಯಾರೂ ಅದನ್ನು ಸರ್ಕಾರಕ್ಕೆ ಒಪ್ಸಕ್ಕೆ ಹೋಗಲ್ಲ, ಆದ್ರೆ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನಿಧಿ ಸಿಕ್ತು ಅಂದ್ಬಿಟ್ಟು ಅವ್ರೇನಾದರೂ ಇಟ್ಕೊಳ್ತೀನಿ ಅಂದರೆ ಅದನ್ನು ಅವರು ಅನುಭವಿಸೋದಕ್ಕಾಗೋದಿಲ್ಲ. ಇದು ನಾವು ಸಾಕಷ್ಟು ಉದಾಹರಣೆಗಳನ್ನ ಕೊಡ್ಬೋದು. ತುಂಬ ಶ್ರೀಮಂತರುಗಳು ಯಾರೂ ಕೂಡ ನೆಮ್ಮದಿಯಾದ ಜೀವನವನ್ನು ಸಾಗಿಸಿರಲ್ಲ. ಆಮೇಲೆ ಅಕಾಲದಲ್ಲಿ ಶ್ರೀಮಂತರಾದವರು ನೆಮ್ಮದಿಯಾದಂಥ ಜೀವನವನ್ನು ಸಾಗಿಸೋದಕ್ಕಾಗಲ್ಲ. ಅದಕ್ಕೆ ನಾವು ನಮ್ಮ ಕಾಲಘಟ್ಟದಲ್ಲಿ ನೋಡಿದ್ದೀವಿ, ಯಾರೋ ಒಬ್ಬರಿಗೆ 1 ಕೋಟಿ ಲಾಟ್ರಿ ಬಂತು ಅಂದ್ಬಿಟ್ಟು ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಟ್ರು. ಏಕಾಏಕಿ ಸಂಪತ್ತು ಬಂದರೆ ಯಾರ ಕೈನಲ್ಲೂ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಈ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಚಲನಚಿತ್ರನೂ ಬಂದಿದೆ. ಆ ಸಂಪತ್ತು ನೋಡ್ತಿದ್ದಾಗೆ ಕೆಲವರಿಗೆ ಹೃದಯದ ಬಡಿತ ಜಾಸ್ತಿ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರ್ತಾರೆ. ಒಂಥರ ಮತಿಭ್ರಮಣೆ ಆಗ್ಬಿಡುತ್ತೆ, ಅಥವಾ ಸಂಪತ್ತಿದೆ ಅಂತೇಳಿ ಭಯ ಬಂದ್ಬಿಡುತ್ತೆ, ಕಳ್ಳಕಾಕ್ರ ಭಯ ಇರುತ್ತೆ, ನಿಭಾಯಿಸಕ್ಕಾಗಲ್ಲ. ಅದು ಅನಿರೀಕ್ಷಿತವಾಗಿ ಬಂದಂತ ಇದನ್ನ ನಿಭಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ನಿಧಿ ಅನ್ನೋದು ಇದೆಯಲ್ಲ, ಅದೊಂಥರ ಕರೆಂಟ್ ಇದ್ದಾಗೆ, ಪ್ರವಾಹ. ಸರಿಯಾಗಿ ಅದನ್ನ ಬಳಸ್ಕೊಂಡ್ರೆ ಓಕೆ, ಇಲ್ಲ ನಾನು ಒಬ್ಬನೇ ಅದನ್ನ ಇದು ಮಾಡ್ತೀನಿ ಅಂದ್ರೆ ಆಗಲ್ಲ. ಆ ಕಾರಣಕ್ಕೋಸ್ಕರನೇ ನಿಧಿ ಸಿಕ್ಕಿದ್ರೆ ಸರ್ಕಾರಕ್ಕೆ ಕೊಡಿ ಅಂತಾರೆ. ಸರ್ಕಾರ ಅದನ್ನ ಸೂಕ್ತವಾದಂತ ರೀತಿಯಲ್ಲಿ ಅದನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡುತ್ತೆ. ಹೀಗಾಗಿ ನಿಧಿ ಏನಿದ್ರು ಸರ್ಕಾರದ ಆಸ್ತಿ. ಅದನ್ನು ತಿಳ್ಕೊಂಡಿದ್ದಂಥ ಬಾಲಕನ ಕುಟುಂಬದವರು ಅದನ್ನು ಸರ್ಕಾರಕ್ಕೂ ಕೂಡ ಕೊಟ್ಟಿದ್ರು. ಸರ್ಕಾರನೂ ಅವರಿಗೆ ಗೌರವಿಸಿದೆ. ಸೊ ಹೀಗಾಗಿ ನಮ್ಮಲ್ಲಿ ಈ ರೀತಿಯ ನಿಧಿ ಇರುವಂಥ ಊರು ಸಾಕಷ್ಟಿದ್ದಾವೆ.